ಅಪ್ಪ ಅಮ್ಮ ಯಾವಾಗಲೂ ನನಗೆ ಸ್ಫೂರ್ತಿ, ಇಬ್ಬರು ಶ್ರಮಜೀವಿಗಳೇ. ನನಗೆ ಗ್ರಾಮೀಣ ಜಾಗ, ಹಳ್ಳಿಯ ಕಡೆ ಒಲವು ಜಾಸ್ತಿ. ನಾವು ಹಳ್ಳಿಯಲ್ಲಿದ್ದರೂ ಹಿಂದುಳಿದಿವೆ ಅಂತ ಯಾವ ಇದು ಇಲ್ಲ, ನೆಮ್ಮದಿಯ ಜೀವನ ಮಾಡ್ತಾ ಇದ್ದೇವೆ. ನನ್ನ ಅಕ್ಕನ ಇಚ್ಛೆಯಲ್ಲಿ ಡೆಂಟಲಿಗೆ ಬಂದಲ್ಲಿ ಒಟ್ಟು 7 ಸಬ್ಜೆಕ್ಟಲ್ಲಿ ಚಿನ್ನದ ಪದಕ ಸಿಕ್ಕಿದೆ ಸಬ್ಜೆಕ್ಟ್ಗಳ ಪ್ರಕಾರ. ಮತ್ತು ಟೋಟಲ್ ಆಗಿ ಹೈಯೆಸ್ಟ್ ಮಾರ್ಕ್ ಬಂದಿದೆ ಅಂತ ಹೇಳಿ ಬೆಸ್ಟ್ ಮೆರಿಟೋರಿಯಸ್ ಸ್ಟೂಡೆಂಟ್ ಪ್ಲಸ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಒಂದೊಂದು ಮೆಡಲ್ ಸಿಕ್ಕಿದೆ. ಮುಂದೆ ನನಗೆ ಒಳ್ಳೆ ಪ್ರಾಕ್ಟೀಸ್ ಆಗಬೇಕು, ಕೈಯಲ್ಲಿ ಒಳ್ಳೆ ಸ್ಕಿಲ್ ಇರಬೇಕು, ಪೇಷಂಟ್ಗಳನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ಒಂದು ಗುರಿ ಉಂಟು. ಒಂದೇ ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ ನಾನು 4 ವರ್ಷದಲ್ಲಿ, ಒಂದೇ ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ. ನಮ್ಮ ಸಮಾಜ ಇಂಟರ್ನೆಟ್ ಅಲ್ಲಿ ಎಷ್ಟು ಫಾರ್ವರ್ಡ್ ಆಗಿದೆ ಅಂದರೆ ಯಾವುದಕ್ಕೂ ಇಲ್ಲ ಎನ್ನೋ ಒಂದು ಇದುವೇ ಇಲ್ಲ. ಸಣ್ಣ ಇರಬೇಕಂದ್ರೆ ಅಪ್ಪ ಅಮ್ಮ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವರು ಕೃಷಿ ಮಾಡ್ತಿರುವ ಕಾರಣ, ಆ ಒಲವು ಸ್ವಾಭಾವಿಕವಾಗಿ ರಕ್ತದಲ್ಲೇ ಇರುವ ಕಾರಣ ಒಂದು ಪ್ರೀತಿ ಉಂಟು ಕೃಷಿಯ ಮೇಲೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾದೇವಸೂತಂ ಶಿರಸಾ ನಮಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ. ಮೊದಲಿಂದಲೂ ಅಕಾಡೆಮಿಕಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದ ಕಾರಣ, ಎಲ್ಲ ಶಿಕ್ಷಕಿಯರಿಗೆ ನನ್ನ ಮೇಲೆ ಸ್ವಲ್ಪ ಒಲವೇ ಇದ್ದ ಕಾರಣ ಅದರಲ್ಲಿ ದೊಡ್ಡ ಸಮಸ್ಯೆ ಅಂತ ಆಗಲಿಲ್ಲ. ಹಾಗೆ ಚಿನ್ನದ ಪದಕ ಅಥವಾ ನೀವು ವಿನ್ನರ್ ಅಂತ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಪ್ರಯತ್ನಗಳಿಗೆ ಫಲ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗ್ತದೆ. ಆದ ಕಾರಣ ಪ್ರಯತ್ನ ಮಾಡುವ ಛಲ ಬಿಡಬೇಡಿ. ತುಂಬ ಹಠವಾದಿ ಅವಳು ಎಲ್ಲ ವಿಷಯದಲ್ಲಿ. ಈಗಲ್ಲ ಚಿಕ್ಕಂದಿನಲ್ಲಿ ಬೆಳಿಗ್ಗೆ ಹೋಗುವಾಗಲೂ ಹಾಗೆ ಮನೆ ಕೆಲಸಕ್ಕೆಲ್ಲ ಸೇರಿಯೇ ಹೋಗೋದು ಅವಳು. ಮುಂಚೆ ಅಂದರೆ ನನಗೆ ಮ್ಯಾಥಮೆಟಿಕ್ಸ್ ಎಲ್ಲ ಸ್ವಲ್ಪ ಟಫ್ ಆಗ್ತಿತ್ತು, ಅವಾಗೆಲ್ಲ ಹೇಳಿಕೊಡ್ತಿದ್ವಿ. ಪ್ರಿಯ ವೀಕ್ಷಕರೇ ನಮಸ್ತೆ. ಚಿನ್ನದ ಹುಡುಗಿಯೊಂದಿಗೆ ವಿಶೇಷ ಸಂದರ್ಶನ. ನಮ್ಮ ವಿದ್ಯಾರ್ಥಿಗಳು, ಈ ಭಾಗದ ಸುಳ್ಯ ತಾಲೂಕಿನ ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಬದುಕಿನಲ್ಲಿ ಬೇರೆ ಬೇರೆ ಘಟ್ಟಗಳಲ್ಲಿ ಮಹತ್ತರವಾದ ಸಾಧನೆಯನ್ನು ಮಾಡಿದ್ದಾರೆ. ಅದು SSLC ಇರ್ಬೋದು, PUC ಇರ್ಬೋದು, ಪದವಿ ಇರ್ಬೋದು, ಅಥವಾ ಉನ್ನತ ವ್ಯಾಸಂಗ ಇರ್ಬೋದು. ಈ ಹಂತದಲ್ಲಿ ಅವರೆಲ್ಲ ಆ ಸಾಧಕ ವಿದ್ಯಾರ್ಥಿಗಳ ಮನದ ಮಾತುಗಳನ್ನು ತಮ್ಮೊಂದಿಗೆ ವೀಕ್ಷಕರೊಂದಿಗೆ ಹಂಚಿಕೊಳ್ಳಿಕ್ಕೆ ಅವಕಾಶವನ್ನು ನೀಡಿದ್ದೇವೆ. ನಾನು ಇವತ್ತು ಇರುವಂಥದ್ದು ಕನಕಮಜಲು ಗ್ರಾಮ, ಸುಳ್ಯ, ಪುತ್ತೂರು ಜೊತೆಗೆ ಕಾಸರಗೋಡಿನ ಗಡಿ ಗ್ರಾಮ ದೇರ್ಕಜೆಯಲ್ಲಿ. ಇದು ಕರ್ನಾಟಕ ಮತ್ತು ಕೇರಳದ ಗಡಿ ಪ್ರದೇಶ. ಇಲ್ಲಿನ ಶ್ರೀರಾಮ್ ಭಟ್ ಮತ್ತು ರೇಖಾ ದಂಪತಿಯ ಪುತ್ರಿ ದೀಕ್ಷಾ ದೇರ್ಕಜೆಯವರು ದಂತವೈದ್ಯಕೀಯ ಪದವಿಯಲ್ಲಿ 8 ರ್ಯಾಂಕನ್ನು ಪಡೆಯುವುದರ ಮೂಲಕ ನಮ್ಮ ತಾಲೂಕಿಗೆ ಕೀರ್ತಿಯನ್ನು ತಂದಿದ್ದಾರೆ. ಆ ಮೂಲಕ ತಮ್ಮ ಶೈಕ್ಷಣಿಕ ಬದುಕಿನಲ್ಲಿ ಒಂದು ಮಹತ್ತರ ಸಾಧನೆಯನ್ನು ಮಾಡಿದ್ದಾರೆ. ಹಾಗಾಗಿ ಈ ಚಿನ್ನದ ಹುಡುಗಿಯನ್ನು ತಮಗೆ ಪರಿಚಯಿಸುವುದರ ಜೊತೆಗೆ ಅವರ ಮನದ ಮಾತುಗಳನ್ನು, ಅವರ ಪೋಷಕರ ಮಾತುಗಳನ್ನು ಕೇಳುವ ಅವಕಾಶ ಬನ್ನಿ. ಪ್ರಿಯ ವೀಕ್ಷಕರೇ, ಈಗಾಗಲೇ ನಾನು ಉಲ್ಲೇಖಿಸಿದ ಹಾಗೆ ನಮ್ಮೊಂದಿಗಿದ್ದಾರೆ ದೀಕ್ಷಾ ದೇರ್ಕಜೆಯವರು. ದೇರ್ಕಜೆಯ ಶ್ರೀರಾಮ್ ಭಟ್ ಮತ್ತು ರೇಖಾ ದಂಪತಿಯ ಪುತ್ರಿ. ಧಾರವಾಡದ SDM ದಂತ ವೈದ್ಯಕೀಯ ಕಾಲೇಜಿನಲ್ಲಿ ಪದವಿಯನ್ನು ಪಡೆದು 8 ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ದೀಕ್ಷಾ ನಮಸ್ತೆ. ನಮಸ್ತೆ, ಅಭಿನಂದನೆಗಳು. ಥ್ಯಾಂಕ್ ಯು. ನಾನು ಉಲ್ಲೇಖ ಮಾಡ್ತಾ ಇದ್ದೆ ಚಿನ್ನದ ಹುಡುಗಿ ಅಂತ, ನಿರೀಕ್ಷೆ ಮಾಡಿದ್ರಾ? ಅಲ್ಲ, ಓದ್ತಾ ಇದ್ದೆ ನಾನು. ಮೊದಲಿಂದ SSLC ಯಲ್ಲೂ 615 ಮಾರ್ಕ್ ಬಂದಿತ್ತು, 98% ಬಂದಿತ್ತು. PUC ಯಲ್ಲಿ ತಕ್ಕ ಮಟ್ಟಿಗೆ 96% ಬಂದಿತ್ತು. ಆ ಕಾರಣ ಮೊದಲಿಂದಲೂ ತಕ್ಕ ಮಟ್ಟಿಗೆ ಅಕಾಡೆಮಿಕಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ರಿ ಅಲ್ಲ? ನಾನು ಒಂದಷ್ಟು ಪರಿಚಯವನ್ನು ಮಾಡಿಕೊಟ್ಟೆ, ತಾವೇ ತಮ್ಮ ಕುಟುಂಬದ ಪರಿಚಯ ಮಾಡಿಕೊಟ್ಟೆ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ದೀಕ್ಷಾ ದೇರ್ಕಜೆ ಅಂತ ಹೇಳಿ. ಈಗ ಡೆಂಟಿಸ್ಟ್ ಆಗಿದ್ದೇನೆ. ಗ್ರ್ಯಾಜುಯೇಟ್ ಆಗಿ 8 ತಿಂಗಳಾಯ್ತು ಅಷ್ಟೇ. ಧಾರವಾಡದ STM ಡೆಂಟಲ್ ಕಾಲೇಜಲ್ಲಿ ಗ್ರ್ಯಾಜುಯೇಷನ್ ಆದದ್ದು. ನಂದು ಅಪ್ಪ ಅಮ್ಮನ ಹೆಸರು ಅಪ್ಪ ಶ್ರೀರಾಮ್ ಭಟ್ ಅಂತ ಹೇಳಿ, ಕೃಷಿಕರು. ಮತ್ತು ಜಾಲ್ಸೂರಲ್ಲಿ ಕೃಷಿ ಉತ್ಪತ್ತಿ, ಕಾಡುತ್ಪತ್ತಿ ವ್ಯಾಪಾರಸ್ಥರು ಕೂಡ. ಅಮ್ಮ ರೇಖಾ ಅಂತ ಹೇಳಿ. ಅಮ್ಮ ಹೌಸ್ ವೈಫ್ ಅಂತ ಹೇಳೋದಕ್ಕಿಂತ ಜಾಸ್ತಿ ಅಮ್ಮ ಕೃಷಿಕರು ಅಂತಾನೆ ಹೇಳಬಹುದು. ಹೌದು, ಅಪ್ಪ ಹೆಚ್ಚು ಸಹ ವ್ಯಾಪಾರಕ್ಕೆ ಅಂತ ಹೇಳಿ ಜಾಲ್ಸೂರಲ್ಲಿ ಇರುವ ಕಾರಣ ಮನೆ ಕೆಲಸ ಹಾಗೂ ಕೃಷಿ ಎಲ್ಲವನ್ನು ಹೆಚ್ಚಾಗಿ ನೋಡ್ಕೊಳ್ಳೋದು ಅಮ್ಮನೇ. ಯಾಕಂದ್ರೆ ಅಪ್ಪ ಅಮ್ಮ ಯಾವಾಗಲೂ ನನಗೆ ಸ್ಫೂರ್ತಿ, ಇಬ್ಬರು ಶ್ರಮಜೀವಿಗಳೇ. ಕೃಷಿಕರಾದ ಕಾರಣ ಸ್ವಾಭಾವಿಕವಾಗಿ ಶ್ರಮ ಪಡುವುದು ನಮ್ಮ ನೆತ್ತರಲ್ಲೇ ಉಂಟು. ಆ ಕಾರಣ ಜೀವನದಲ್ಲಿ ಹಠ ಛಲಕ್ಕೆಲ್ಲ ಯಾವ ಕಮ್ಮಿ ಇಲ್ಲ ನಮಗೆ. ನಮ್ಮಿಂದ ಆಗುವಷ್ಟು ಪ್ರಯತ್ನ ಮಾಡ್ತಾ ಇದ್ದೇವೆ. ನನಗೊಬ್ಳು ಅಕ್ಕ ಇದ್ದಾಳೆ, ತಮ್ಮ ಇದ್ದಾನೆ. ಅಕ್ಕ ಇಂಜಿನಿಯರ್, ಕೆನರಾದಲ್ಲಿ EC ಯಲ್ಲಿ ಇಂಜಿನಿಯರಿಂಗ್ ಮಾಡಿ ಜರ್ಮನಿಯಲ್ಲಿ ಮಾಸ್ಟರ್ಸ್ ಮಾಡಿ ಈಗ ಜರ್ಮನಿಯಲ್ಲೇ ವರ್ಕ್ ಮಾಡ್ತಾ ಇದ್ದಾಳೆ. ಅವಳು ಟೆಕ್ಸಾಸ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿಗೆ ವರ್ಕ್ ಮಾಡ್ತಾ ಇದ್ದಾಳೆ, ಅಮೆರಿಕನ್ ಕಂಪನಿ ಬೇಸ್ಡ್. ಈಗ ಜರ್ಮನಿಯಲ್ಲಿ ಸೆಟ್ಲ್ ಆಗಿದ್ದಾಳೆ, ಮದುವೆ ಆಗಿದೆ. ಭಾವನ ಹೆಸರು ಮುರಳಿ ಕೃಷ್ಣ ತಲಂಗಾಳ ಅಂತ ಹೇಳಿ. ಭಾವ ಸಹ ಜರ್ಮನಿಯಲ್ಲೇ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಜರ್ಮನಿಯಲ್ಲೇ ಸೆಟಲ್ ಆಗಿದ್ದಾರೆ, ಮುಂದೆ ಊರಿಗೆ ಬರುವ ಪ್ಲಾನ್ ಇದೆ. ತಮ್ಮ ಶ್ರೀಶಾ ದೇರ್ಕಜೆ ಅಂತ ಹೇಳಿ. ಸದ್ಯ BCA ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ್ದಷ್ಟೇ, ಗ್ರ್ಯಾಜುಯೇಷನ್ ಆಗಬೇಕಷ್ಟೇ ಇನ್ನು. ನಿಟ್ಟೆ ಕಾಲೇಜ್ ಮಂಗಳೂರಲ್ಲಿ ವಿದ್ಯಾಭ್ಯಾಸ ಮುಗಿಸಿದ್ದಾನೆ. ನಿಮ್ಮ ಬಾಲ್ಯದ ಶಿಕ್ಷಣ ಎಲ್ಲ ಇಲ್ಲಿ ಆಯಿತು ದೀಕ್ಷಾ? ನಾನು ಹೈಸ್ಕೂಲೆಲ್ಲ ರೋಟ್ರಿ
7ನೇ 7ನೇ ತರಗತಿವರೆಗೆ ರೋಟರಿ ಹೈಸ್ಕೂಲ್ ಸುಳ್ಯದಲ್ಲಿ ಮಾಡಿದ್ದು. ಅದಾದಮೇಲೆ ಪುತ್ತೂರಲ್ಲಿ ಸಂತ ವಿಕ್ಟರ್ನ ಬಾಲಿಕಾ ಪ್ರೌಢಶಾಲೆಯಲ್ಲಿ ಕಲಿತದ್ದು. ಅಲ್ಲಿ 10ನೇ ಕ್ಲಾಸಲ್ಲಿ ಇರಬೇಕಾದ್ರೆ ಶಾಲಾ ಮುಖ್ಯಮಂತ್ರಿ ಕೂಡ ಆಗಿದ್ದೆ, SPL ಕೂಡ ಆಗಿದ್ದೆ. ಆಮೇಲೆ ಇದು ಪ್ರೀ ಯೂನಿವರ್ಸಿಟಿ ಮಾಡಿದ್ದು ಅಂಬಿಕಾ ವಿದ್ಯಾಲಯ ಪುತ್ತೂರಲ್ಲಿ. ಮತ್ತು ಅದಾದ ಮೇಲೆ ನನ್ನ ದಂತ ವಿದ್ಯಾಭ್ಯಾಸವನ್ನು ಧಾರವಾಡದ STM ಕಾಲೇಜಲ್ಲಿ ಮಾಡಿದ್ದು. ಹೋಗಿ ನೀವು ಹೇಳ್ತಾ ಇದ್ದೀರಿ SLC ಎಷ್ಟು ಮಾರ್ಕ್ ಇತ್ತು? SLC 615. PUC ಯಲ್ಲಿ 576. ಎಸ್. ತುಂಬ ಗ್ರಾಮೀಣ ಪ್ರದೇಶ, ಸುಳ್ಯದಿಂದ ಸಾಕಷ್ಟು ದೂರ ಇದೆ. ಕಾಡಾನೆಗಳು ಬರುವಂಥ ಹಾದಿ, ಅದೇ ರೀತಿಯಲ್ಲಿ ಪಕ್ಕ ನಿಮ್ಮ ತೋಟ ಬಹುಶಃ ಇಲ್ಲಿ ದಾಟಿದ್ರೆ ಕೇರಳ ಅಲ್ವಾ? ಬಹುಶಃ ಅರ್ಧ ತೋಟ ಆಕ್ಚುಲಿ ಕೇರಳದಲ್ಲಿ, ಅರ್ಧ ಕರ್ನಾಟಕ ಅರ್ಧ ಕೇರಳ. ಓಕೆ. ಗಡಿ ನಮ್ಮ ತೋಟದಲ್ಲೇ ಬರುತ್ತೆ. ಗಡಿನಾಡಿನ ಹುಡುಗಿ ಇವತ್ತು ಸಾಧನೆಯನ್ನ ಮಾಡಿರುವಂಥದ್ದು. ಹೇಗೆ ಈ ಹಳ್ಳಿಯ ಜೀವನ, ಹೇಗೆ ಒಂದು ಸವಾಲನ್ನು ಎದುರಿಸಿದ್ದೀರಿ? ನನಗೆ ಇಷ್ಟವಾದ ಜೀವನ. ಹೆಚ್ಚಿನವರಿಗೆ ಈಗ ಸಿಟಿಯ ಕಡೆ ತುಂಬ ಪ್ರೇಮ ಒಲವು ಇದೆ, ಯಾಕಂದರೆ ಎಲ್ಲ ಸೌಲಭ್ಯಗಳು ಕೈಯಲ್ಲಿ ಸಿಗ್ತದೆ. ಅಡಿಗೆ ಮಾಡಲಿಕ್ಕೆ ಉದಾಸೀನ ಆಗ್ತದೆ, ಝೊಮ್ಯಾಟೋದಲ್ಲಿ ಟಪ್ ಆರ್ಡರ್ ಕೊಡು. ನಮ್ಮಂಥ ಈ ಗ್ರಾಮೀಣ ಪ್ರದೇಶದಲ್ಲಿರೋರಿಗೆ ಅಂಥ ಸೌಲಭ್ಯಗಳು ಇಲ್ಲ. ಕೆಲವರ ಇಷ್ಟಗಳ ಪ್ರಕಾರ ನನಗೆ ಗ್ರಾಮೀಣ ಜಾಗ, ಹಳ್ಳಿಯ ಕಡೆ ಒಲವು ಜಾಸ್ತಿ. ನನ್ನ ಅಕ್ಕನಿಗೆಲ್ಲ ಸಿಟಿಯ ಒಲವು ಜಾಸ್ತಿ. ಅದಕ್ಕೆ ನನಗದು ಕಷ್ಟ ಅಂತ ಎಂತ ಅನಿಸ್ಲಿಲ್ಲ. ಮತ್ತು ಕಷ್ಟ ಅಂತ ಅನಿಸ್ಲಿಕ್ಕೆ ಎಲ್ಲ ಸೌಲಭ್ಯಗಳು ಅಪ್ಪ ಅಮ್ಮ ಮಾಡಿಕೊಟ್ಟಿದ್ದಾರೆ. ವೈಫೈಗೆ ಅಂತ ತೊಂದರೆ ಇಲ್ಲ, ರೂಟರ್ ಹಾಕಿಸಿ ಕೊಟ್ಟಿದ್ದಾರೆ ಅಪ್ಪ. ಆದ ಕಾರಣ ಇಂಟರ್ನೆಟ್, ನಾವು ಹಳ್ಳಿಯಲ್ಲಿದ್ದರೂ ಹಿಂದುಳಿದೇವೆ ಅಂತ ಯಾವ ಇದು ಇಲ್ಲ. ನೆಮ್ಮದಿಯ ಜೀವನ ಮಾಡ್ತಾ ಇದ್ದೇವೆ. ನೀರು ಗಾಳಿ ಎಲ್ಲ ಶುದ್ಧವಾಗಿದೆ. ಅದಕ್ಕೆಲ್ಲ ಯಾವ ಬಿಲ್ ಕಟ್ಟಬೇಕು ಅಂತಿಲ್ಲ, ವಾಟರ್ ಬಿಲ್ ಹಾಗೆಲ್ಲ ಎಂತ ಇಲ್ಲ. ಕರೆಂಟ್ ಫ್ರೀ ಮಾಡಿಕೊಟ್ಟಿದ್ದಾರೆ. ಇಂಟರ್ನೆಟ್ನ ವ್ಯವಸ್ಥೆ ಅಪ್ಪ ಮಾಡಿಕೊಟ್ಟಿದ್ದಾರೆ. ಆದ ಕಾರಣ ಹೋಗಿ ಬರಲಿಕ್ಕೂ ವಾಹನದ ವ್ಯವಸ್ಥೆ ಅಪ್ಪ ಮಾಡಿಕೊಟ್ಟಿದ್ದಾರೆ. ಏನಿತ್ತು ಬಾಲ್ಯದ ಕನಸು? ಬಾಲ್ಯದ ಕನಸು ನನಗೆ ಇದೇ ಥರ ಈಗಿನ ಮಕ್ಕಳಿಗಿರುವ ಪ್ಯಾಷನ್ ಥರ ಆವಾಗಿನ ಕಾಲದಲ್ಲಿ ಇರಲಿಲ್ಲ. ಅವಾಗೆಲ್ಲ ಹೇಗಿತ್ತು ಅಂದರೆ, ಒಳ್ಳೆ ಮಾರ್ಕ್ ಬಂದರೆ ಸೈನ್ಸ್, ಸ್ವಲ್ಪ ಕಡಿಮೆ ಬಂದರೆ ಕಾಮರ್ಸ್, ಓದಲಿಕ್ಕೆ ದೊಡ್ಡ ಇಂಟ್ರೆಸ್ಟ್ ಇಲ್ಲ ಅಂದರೆ ಆರ್ಟ್ಸ್. ಅದೇ ಥರ ಆಪ್ಷನ್ ಇದ್ದದು. ಮೊದಲಿನವರು ಹಾಕಿ ಕೊಟ್ಟ ದಾರಿ, ನಾವು ಹಾಗೆ ಮಾರ್ಕ್ ಬಂದಾಗ ಹೋಗುದು ಅಂತ ಇದ್ದದು. ಡೆಂಟಲ್ ಆಯ್ಕೆ ಅನಿರೀಕ್ಷಿತವ ನಿರ್ಧಾರ? ಅನಿರೀಕ್ಷಿತ. ನನ್ನ ಅಕ್ಕನ ಇಚ್ಛೆಯಲ್ಲಿ ಡೆಂಟಲಿಗೆ ಬಂದ. ನಿಜವಾಗಿ ನನ್ನ ಅಪ್ಪನಿಗೆ MBBS ಮಾಡಬೇಕು ಅಂತ ತುಂಬ ಆಸೆ ಇತ್ತು. MBBS ಬಹಳ ಕಮ್ಮಿ ಅಂತರದಲ್ಲಿ ನನಗೆ ಗೌರ್ಮೆಂಟ್ ಸೀಟಿಗೆ ಮಾತ್ರ ಟ್ರೈ ಮಾಡಿದ್ದೆ ನಾನು. ಬಹಳ ಕಮ್ಮಿ ಅಂತರದಲ್ಲಿ ನನಗೆ ಮಿಸ್ ಆಯಿತು ಗೌರ್ಮೆಂಟ್ ಸೀಟ್. ಅಲ್ಲ, ಅದರಲ್ಲಿ ನನಗೆ ಯಾವ ಬೇಜಾರಿಲ್ಲ. ಡೆಂಟಲ್ BDS ಅಲ್ಲಿ ನನಗೆ ತುಂಬ ಖುಷಿ ಇದೆ. ಅಪ್ಪನಿಗೆ MBBS ಮಾಡಬೇಕು ಅಂತ ಹೇಳಿ ತುಂಬ ಆಸೆ ಇತ್ತು. MBBS ಸಿಕ್ಕದ ಕಾರಣ ನಾನು ಇಂಜಿನಿಯರಿಂಗ್ ಮಾಡುವಂತ ನನ್ನ ಮನಸ್ಸಲ್ಲಿತ್ತು. 4 ವರ್ಷದ ಕೋರ್ಸ್ 4 ವರ್ಷದಲ್ಲಿ ಮುಗಿದು. ಈಗ ಒಂದು 5 ವರ್ಷದ ಹಿಂದೆ ಇಂಜಿನಿಯರ್ಸ್ಗಳಿಗೆ ಒಳ್ಳೆ ಡಿಮಾಂಡ್ ಇತ್ತ ಸಮಯ. ಯಾಕಂದ್ರೆ ಇಂಜಿನಿಯರಿಂಗ್ ಮಾಡಿರಪ್ಪ ಅರ್ನ್ ಮಾಡಲಿಕ್ಕೆ, ಆದಷ್ಟು ಬೇಗ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ಅಂತಿರೋ ಯೋಚನೆ ಮೊದಲಿಂದಲೂ ಇತ್ತು ನನಗೆ. ಯಾಕಂದ್ರೆ ಇಂಜಿನಿಯರ್ ಆಗುವ ಅಂತ ಇದ್ದೆ. ಅಕ್ಕನಿಗೆ ಅವಳು ಆಲ್ರೆಡಿ ಒಬ್ಳು ಇಂಜಿನಿಯರ್ ಇರುವ ಕಾರಣ ಇನ್ನೊಬ್ಳು ಬೇಡ ಮನೆಯಲ್ಲಿ ಅಂತ ಹೇಳಿ, ಹೌದು, ಹಾಗೆ ಡೆಂಟಲಿಗೆ ಬಂದು. ಓಕೆ. BDS ನಲ್ಲಿ ಏನೆಲ್ಲ ಸಬ್ಜೆಕ್ಟ್ ಇರುತ್ತೆ, ಮತ್ತೆ ತಮಗೆ ಯಾವುದರಲ್ಲೆಲ್ಲ ಚಿನ್ನದ ರ್ಯಾಂಕ್ ಬಂತು? BDS 5 ವರ್ಷದ ಕಲಿಕೆ. ಅದು ಸೇಮ್ ನಮ್ಮ ಮೆಡಿಕಲ್ ಎಲ್ಲ, ಫಿಸಿಯೋಥೆರಪಿ, ನರ್ಸಿಂಗ್ ಎಲ್ಲವೂ 5 ವರ್ಷದ ಕೋರ್ಸ್ ಇದ್ದ ಹಾಗೆ ನಮ್ಮದು ಡೆಂಟಲ್ ಕೂಡ 5 ವರ್ಷದ ಕೋರ್ಸೆ. ಈಗ ಮೆಡಲ್ ಸಿಗ್ತಾ ಇರೋದು ನನಗೆ ಫೈನಲ್ ಇಯರಲ್ಲಿರೋ 8 ಸಬ್ಜೆಕ್ಟ್ಗಳು ಮತ್ತು 3rd ಇಯರಲ್ಲಿ ಒಂದು ಡೆಂಟಲ್ ಸಬ್ಜೆಕ್ಟ್ ಉಂಟು, ಓರಲ್ ಪ್ಯಾಥಾಲಜಿ ಅಂತ ಹೇಳಿ. ಆ ಸಬ್ಜೆಕ್ಟ್ಗಳು ಮತ್ತು ಫೈನಲ್ ಇಯರ್ನ 8 ಸಬ್ಜೆಕ್ಟ್ಗಳಲ್ಲಿ ನನಗೆ 6 ಸಬ್ಜೆಕ್ಟ್. 3rd ಇಯರ್ನ ಒಂದು ಸಬ್ಜೆಕ್ಟಲ್ಲಿ ಒಟ್ಟು 7 ಸಬ್ಜೆಕ್ಟಲ್ಲಿ ಚಿನ್ನದ ಪದಕ ಸಿಕ್ಕಿದೆ ಸಬ್ಜೆಕ್ಟ್ಗಳ ಪ್ರಕಾರ. ಮತ್ತು ಟೋಟಲ್ ಆಗಿ ಹೈಯೆಸ್ಟ್ ಮಾರ್ಕ್ ಬಂದಿದೆ ಅಂತ ಹೇಳಿ ಬೆಸ್ಟ್ ಮೆರಿಟೋರಿಯಸ್ ಸ್ಟೂಡೆಂಟ್ ಪ್ಲಸ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಒಂದೊಂದು ಮೆಡಲ್ ಸಿಕ್ಕಿದೆ. ಮೊನ್ನೆ ಘಟಿಕೋತ್ಸವದಲ್ಲಿ ಅದನ್ನು ನೀವು ಪಡ್ಕೊಂಡ್ರಿ, ಏನು ಅನ್ನಿಸಿತ್ತು ಅದನ್ನು ಪಡ್ಕೊಳ್ಳುವ? ಖುಷಿ ಆಯಿತು. ಒಂದು ಶ್ರಮ ಪಟ್ಟಕ್ಕೆ ಸರಿಯಾದ ರಿಸಲ್ಟ್ ಸಿಕ್ಕಿತು ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಖುಷಿ ಆಗ್ತದೆ. ನಾವು ಹಾಕಿದ ಎಫರ್ಟಿಗೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕಿತು ಅಂದರೆ ಅದರಲ್ಲಿ ಖಂಡಿತವಾಗಿ ಖುಷಿ ಉಂಟು. ಮತ್ತು ನಾನು ಹಾಸ್ಟೆಲಲ್ಲಿ ಹೋಗಿ ಬಂದದ್ದು, ಆದ ಕಾರಣ ಅಲ್ಲಿ ನನಗೆ ಹೋಗಿ ಬರುವ ದೊಡ್ಡ ಸಮಸ್ಯೆ ಅಂತ ಆಗಲಿಲ್ಲ. ಮತ್ತು ಚಿನ್ನದ ಪದಕ ಇದೆಲ್ಲ ಈಗ ಒಂದು ಕ್ಷಣಿಕ ಖುಷಿಗೆ ಅಷ್ಟೇ. 1 ವರ್ಷದ 4 ವರ್ಷದ ಶ್ರಮ ಈಗ ಮೆಡಲ್ ಆಗಿ ಕಾಣ್ತಾ ಇರೋದು. ಅದುವೇ ಜೀವನದ ಗುರಿ ಅಂತ ಅಲ್ಲ. ಇನ್ನು ಮುಂದೆ ಬದುಕಲಿಕ್ಕಿರುವ 50 ವರ್ಷ ನಿಜವಾದ ಜೀವನ. ಈಗ ಡೆಂಟಿಸ್ಟ್ ಆಗಿ ಒಮ್ಮೆ ಗ್ರಾಜುಯೇಟ್ ಆಗಿ ಒಮ್ಮೆ ಗೋಲ್ಡ್ ಮೆಡಲ್ ಬಂದದ್ದು, ಒಮ್ಮೆ ಒಂದು ತಾತ್ಕಾಲಿಕವಾಗಿ ಒಂದು ಸ್ವಲ್ಪ ಸಮಯಕ್ಕೆ ಖುಷಿ ಇರ್ಬೋದು. ಮುಂದೆ ನನಗೆ ಒಳ್ಳೆ ಪ್ರಾಕ್ಟೀಸ್ ಆಗಬೇಕು, ಕೈಯಲ್ಲಿ ಒಳ್ಳೆ ಸ್ಕಿಲ್ ಇರಬೇಕು, ಪೇಷಂಟ್ಗಳನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ಒಂದು ಗುರಿ ಉಂಟು. ಸೇವೆ ಮಾಡಬೇಕು ಜನರದ್ದು. ತಾವು ಅಂದುಕೊಂಡಾಗ ಇವತ್ತು ದಂತ ವೈದ್ಯಕೀಯ ಕ್ಷೇತ್ರ ಅಥವಾ ದಂತ ವಿಜ್ಞಾನ ಕ್ಷೇತ್ರ ಎದುರಿಸ್ತಾ ಇರುವಂಥ ಸವಾಲು ಏನು? ತುಂಬ ಡೆಂಟಿಸ್ಟ್ ಇದ್ದಾರೆ, ಎಲ್ಲ ಫೀಲ್ಡ್ ಸ್ಯಾಚುರೇಟ್ ಆದಾಗೆ ನಮ್ಮ ಫೀಲ್ಡ್ ಸಹ ಸ್ಯಾಚುರೇಟ್ ಆಗ್ತಾ ಇದ್ದಾರೆ. ಆದರೆ ಒಂದು ಉಪಕಾರ ಅಂತ ಹೇಳಿದರೆ, ನಮ್ಮದು ಹಾರ್ಟ್ ಲಂಗ್ಸ್ ಅದೆಲ್ಲ ಒಂದೊಂದೇ ಇದ್ರು, ಹಲ್ಲು 32 ಇರೋ ಕಾರಣ ಪ್ರತಿಯೊಬ್ಬರಿಗೂ 32 ಹೊಸ ಸಮಸ್ಯೆ ಇರ್ತದೆ. ಒಂದು ಶುರುವಾದಾಗ ಇನ್ನೊಂದು ಮುಗಿತದೆ. ಆದ ಕಾರಣ ಸಮಸ್ಯೆಗಳು ಹಲ್ಲಿಗೆ ಸುಮಾರು ಜನರಿಗಿದೆ. ಸುಮಾರು ಜನರಲ್ಲಿ ಅರಿವು ಸಹ ಈಗ ಜಾಸ್ತಿ ಬಂದಿದೆ. ಮಕ್ಕಳ ಹಲ್ಲಿನ ಬಗ್ಗೆ ಅರಿವು ಜಾಸ್ತಿ ಬರ್ತಾ ಉಂಟು. ಮೊದಲೆಲ್ಲ ಅಲ್ಲೇ ಲವಂಗ ಅದೆಲ್ಲ ಇಟ್ಟು ಅಲ್ಲಿಗೆ ನೂಗ್ತಾ ಇದ್ರು. ಈಗ ಬರ್ತಾ ಇದ್ದಾರೆ, ಒಳ್ಳೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ. ಅರಿವು ಉಂಟು ಜನರಲ್ಲಿ. ಹಲ್ಲು ಒಂದು ದೇಹದ ಮುಖ್ಯವಾದ ಅಂಗ. ನಮ್ಮ ಪ್ರೆಸೆಂಟೇಷನಿಗೆ ಅಪಿಯರೆನ್ಸಿಗೆ ಒಂದು ಅದ್ಭುತ
ಇದರ ಕಾರಣ ಅವಕಾಶ. ಅವಕಾಶ ಇದೆ. ಹೇಗೆ ಸ್ಟಡಿ ಮೆಥಡ್ ಹೇಗಿತ್ತು ದೀಕ್ಷಾ? ಸ್ಟಡಿ ನನ್ನ ಪಾಠ ಆದರೆ ತುಂಬ ಸ್ಟೂಡಿಯಸ್ ಹುಡುಗಿ ಅಂತ ಹೇಳೋದಿಲ್ಲ. ಮನಸ್ಸಿದ್ದಾಗ ಓದ್ತೇನೆ ನಾನು. ಓದಲಿಕ್ಕೆ ಮನಸ್ಸುಂಟು ಅಂದರೆ ಕಂಟಿನ್ಯೂಸ್ ಆಗಿ 8 hours 10 hours ಓದಿದ್ದು ಉಂಟು. ಮನಸ್ಸಿಲ್ಲ ಅಂದರೆ ಇಡೀ ದಿನ ಸಿನಿಮಾ ನೋಡಿದ್ದು ಉಂಟು, ಮೂವಿ ನೋಡಿ ಹಾಗೆ ಎಂಜಾಯ್ ಮಾಡಿದ್ದು. ನನ್ನ ಮನಸ್ಸಿನ ಮೇಲೆ ಓದಲಿಕ್ಕೆ ಇರುವ ವಾತಾವರಣದ ಮೇಲೆ ಡಿಪೆಂಡ್ ಆಗ್ತಿತ್ತು. ಮನಸ್ಸಿದ್ದಾಗ ಕಂಟಿನ್ಯೂಸ್ ಆಗಿ ಓದಿದ್ದು ಉಂಟು, ಮನಸ್ಸಿಲ್ಲದಾಗ ಆ ದಿನ ಡ್ರಾಪ್ ಮಾಡಿದ್ದು ಉಂಟು. ಮತ್ತು ಹೆಚ್ಚಾಗಿ ಸೋಷಿಯಲ್ ಮೀಡಿಯಾ, ನಮ್ಮ ಫೋನು, ಇಂಟರ್ನೆಟ್ಗಳನ್ನು ನಾವು ಯಾವಾಗಲೂ ದೂರಬಾರ್ದು. ಯಾಕಂದರೆ ಎಷ್ಟು ಉಪಯೋಗ ಆಗ್ತಾ ಉಂಟು. ಹೌದು, ನಾವು ಆ ಸೋಷಿಯಲ್ ಮೀಡಿಯಾ ಇಂಟರ್ನೆಟ್ಟಿನ ದೂರಿ ಪ್ರಯೋಜನ ಇಲ್ಲ, ಎಲ್ಲ ನಮ್ಮ ಕೈಯಲ್ಲಿರೋದು. ನಾವು ಬಳಸಿದ ಹಾಗೆ ಅದು ಉಪಯೋಗವ ಉಪದ್ರವ ಅಂತ ನಾವು ಬಳಸಿದ ಹಾಗೆ ಇರೋದು. ಅದು ಪಾಠ ಮಾಡಿದ ಹಾಗೆ ನಮಗೆ ನಾನು ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ. ಈ ನನ್ನ ಫ್ರೆಂಡ್ಸನ್ನೆಲ್ಲ ಕೇಳಿದರೆ, ನಮ್ಮದೆಲ್ಲ ಪೆರಿಯೋ ಟೆಕ್ಸ್ಟ್ ಬುಕ್, ಒಂದು ಪುಸ್ತಕ 8,000. ಹಾಗೆ ಒರಿಜಿನಲ್ ಬುಕ್ ತಗೊಳ್ಳೋದು ಅಂದರೆ ಎಷ್ಟಿಷ್ಟು ದಪ್ಪದ 1,000-2,000 ಪುಟದ ಪುಸ್ತಕ 8,000 ಒರಿಜಿನಲ್ ತಗೊಳ್ಬೇಕು ಅಂದರೆ ಹೆಚ್ಚಿನವರು ಜೆರಾಕ್ಸ್ ಮಾಡಿ. ಅಲ್ಲ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ಅದರದ್ದು ಆನ್ಲೈನ್ PDF ಎಲ್ಲ ಬರ್ತದೆ, ಅದರದ್ದೆಲ್ಲ ಎಷ್ಟು ಉಪಯೋಗ ಉಂಟು, ಅದೆಲ್ಲ ಬೇರೆ ವಿಷಯ. ಒಂದೇ ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ ನಾನು 4 ವರ್ಷದಲ್ಲಿ. ಒಂದೇ ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ. ಲೈಬ್ರರಿಯನ್ನು ದೊಡ್ಡ ಉಪಯೋಗಿಸಿದ್ದು ಅಂತ ಇಲ್ಲ. ಹೆಚ್ಚು ನಾನು ಫೋನಲ್ಲೇ ಕಲ್ತದ್ದು. ಈ ದಿವಸ ಪಾಠ ಒಂದು ಸಬ್ಜೆಕ್ಟ್ ಮಾಡಿದ್ದಾರೆ ಅಂದರೆ ಅದನ್ನು ಮನೆಗೆ ಬಂದು ಅಥವಾ ಕ್ಲಾಸಲ್ಲೇ ಇರುವಾಗ ಯೂಟ್ಯೂಬಲ್ಲಿ ಒಂದು ನೋಡೋದು ಆ ಟಾಪಿಕ್ ಬಗ್ಗೆ. ನನಗೆ ಅವರು ಪಾಠ ಎಂತ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ನನಗೆ ಆ ವಿಷಯದ ಬಗ್ಗೆ ಒಂದು ಸ್ಪಷ್ಟತೆ ಬೇಕು. ಈಗ ಹಲ್ಲಿನ ಹುಳುಕು ಅಂದರೆ ಅದರಲ್ಲಿ ಹೇಗೆ ಆಗೋದು, ಯಾಕೆ ಆಗೋದು, ಅದರಲ್ಲಿ ಆಗುವ ಪ್ರೊಸೆಸ್ ಅಂತ, ಅದನ್ನು ತಡೆಗಟ್ಟುವ ರೀತಿ ಹೇಗೆ ಎಂತ, ಈಗ ಆಲ್ರೆಡಿ ಹುಳುಕಾದ ಹಲ್ಲನಿಗೆ ಹೇಗೆ ಉಳಿಸ್ಬೋದು, ಯಾವುದೆಲ್ಲ ವಿಧಾನ ಉಂಟು ಆ ಥರ. ಇದು ನಾನು ಜನಸಾಮಾನ್ಯರಿಗೆ ಅರ್ಥವಾಗ್ಲಿಕ್ಕೆ ಒಂದು ಸಣ್ಣ ವಿಷಯವನ್ನು ತಗೊಂಡದಷ್ಟೇ. ಆದ ಕಾರಣ ಪ್ರತಿ ವಿಷಯ ಯಾವ ಪಾಠ ಆಗ್ತದೆ ಮನಸ್ಸಿದ್ರೆ ಆ ದಿವಸ ಯೂಟ್ಯೂಬಲ್ಲಿ ರಪ್ಪ ನೋಡೋದು, ಆ ವಿಷಯ ಎಂತ ಉಂಟು ಅಂತ ಹಾಕಿ ನೋಡೋದು. ಎಷ್ಟೆಷ್ಟು ವಿಡಿಯೋಗಳು ಉಂಟು, ಎಷ್ಟೆಷ್ಟು ಸಾಧನ ಉಂಟು, ಲೈವ್ ಆಗಿ ಹೀಗೆ ಮಾಡೋದು ಎಲ್ಲವನ್ನು ತೋರಿಸಿ. ಈಗ ಎಷ್ಟು ನಮ್ಮ ಸಮಾಜ ಇಂಟರ್ನೆಟ್ಟಲ್ಲಿ ಎಷ್ಟು ಫಾರ್ವರ್ಡ್ ಆಗಿದೆ ಅಂದರೆ ಯಾವುದಕ್ಕೂ ಇಲ್ಲ ಎನ್ನುವ ಒಂದು ಇದುವೇ ಇಲ್ಲ. ಅದ ಕಾರಣ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಅದರಲ್ಲಿ ತುಂಬ ಉಪಯೋಗ. ಬೇರೆ ಆಕ್ಟಿವಿಟೀಸ್, ಹವ್ಯಾಸಗಳು, ಆಸಕ್ತಿಗಳು? ಹಾಡ್ತೇನೆ ನಾನು, ಹಾಡೋದ್ರಲ್ಲಿ ಇಂಟ್ರೆಸ್ಟ್ ಉಂಟು. ಕೃಷಿಯಲ್ಲಿ ಇಂಟ್ರೆಸ್ಟ್ ಉಂಟು ನನಗೆ. ಹೋಗ್ತೇನೆ, ಖಂಡಿತ ಹೋಗ್ತೇನೆ. ನಮ್ಮ ತೋಟದೆಲ್ಲ ಮೂಲೆ ಮನೆ ಗೊತ್ತುಂಟು. ಹಾಳೆ ಕಡ್ದದ್ದು, ಅಡಿಕೆ ಹೆಕ್ಕಿದ್ದು. ಈಗ 5 ವರ್ಷ ನಾನು ಹಾಸ್ಟೆಲಲ್ಲಿ ಇದ್ದೆ, ಆದ ಕಾರಣ ಆವಾಗ ಮನೆಗೆ ಬರುವಾಗ ತೋಟ. ಅದೇ ನಾವು ವರ್ಷಕ್ಕೆ ಧಾರವಾಡ ಒಂದು ದಿನ ಹೋಗಿ ಬರ್ಲಿಕ್ಕೆ ಆಗ್ತಿತ್ತು. ರಾತ್ರಿ ಅಲ್ಲಿಂದ ಬೆಳಿಗ್ಗೆ ಇಲ್ಲಿ ರೀಚ್ ಆಗೋದು. ಆ ಕಾರಣ ಬರೋದೇ ವರ್ಷಕ್ಕೆ 2 ಸಲ ಹಾಗೆಲ್ಲ ಬರ್ತಿದ್ದದು, ಒಂದು 4 ದಿನ ರಜೆ ಇದ್ರೆ. ಹಾಗೆ ಒಂದು ಟಚ್ ಬಿಟ್ಟು ಹೋಗಿದೆ. ಆದಮೇಲೆ ಆ ಒಲವು ಮಾತ್ರ ಹಾಗೆ ಉಂಟು ಕೃಷಿಯ ಮೇಲೆ. ಸಣ್ಣ ಇರಬೇಕಂದ್ರೆ ಅಪ್ಪ ಅಮ್ಮ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವರು ಕೃಷಿ ಮಾಡ್ತಾ ಇರುವ ಕಾರಣ, ಆ ಒಲವು ಸ್ವಾಭಾವಿಕವಾಗಿ ರಕ್ತದಲ್ಲೇ ಇರುವ ಕಾರಣ ಒಂದು ಪ್ರೀತಿ ಉಂಟು ಕೃಷಿಯ ಮೇಲೆ. ಯಾವುದಾದ್ರೂ ಒಂದು 4 ಸಾಲು ಹಾಡ್ತೀರಾ ನಮ್ಮ ವೀಕ್ಷಕರಿಗಾಗಿ? ನನ್ನ STM ಅಲ್ಲಿ ಇರುವ ಫ್ರೆಂಡ್ಸಿಗೆ ಅವರು ನೋಡುದು ಅಂತಂದ್ರೆ ಅವರಿಗೆಲ್ಲ ಈ ಹಾಡುಗಳೆಲ್ಲ ಕೇಳಿ ಕೇಳಿ ಗೊತ್ತಿರ್ಬೋದು. ಮಹಾಗಣಪತಿ ಮನಸಾ ಸ್ಮರಾಮಿ, ಮಹಾದೇವಸೂತಂ ಶಿರಸಾ ನಮಾಮಿ, ಮಹಾಗಣಪತಿ ಮನಸಾ ಸ್ಮರಾಮಿ. ಮಾತಂಗಾನನಂ ಮಹೇಶ್ವರಂ, ಮಾತಂಗಾನನಂ ಮಹೇಶ್ವರಂ, ತಾಪತ್ರಯಯುತ ಭವರೋಗ ಭೈಷಜಂ, ಗಣಪತಿಂ ಮನಸಾ ಸ್ಮರಾಮಿ, ಮಹಾದೇವಸುತಂ ಶಿರಸಾ ನಮಾಮಿ, ಮಹಾಗಣಪತಿಂ. ಶತಕೋಟಿ ವಿಘ್ನ ಪರಿಹಾರ ಚರಣಂ, ಶಾಂತ್ಯಾದಿ ಸರ್ವ ಕಲ್ಯಾಣ ಗುಣದಂ, ನಿರಂತರಂ ನಿಖಿಲ ಲೋಕದಂ ಶಿವಂ, ನಿರಂತರಂ ನಿಖಿಲ ಲೋಕದಂ ಶಿವಂ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾದೇವಸುತಂ ಶಿರಸಾ ನಮಾಮಿ, ಮಹಾಗಣಪತಿಂ. ಸಂಗೀತ ಕಲ್ತಿದ್ದೇನೆ, ಜೂನಿಯರ್ ಎಕ್ಸಾಮ್ ಕೊಟ್ಟಿದ್ದೇನೆ. ಯಾರು ಗುರುಗಳು? ಶಂಕರಿ ಮೂರ್ತಿ ಬಾಳಿಲ ಹೇಳಿ, ಮತ್ತೆ ಹರಿಹರ ಬಾಯಡಿ ಅವರಲ್ಲಿ. ನನ್ನ ಅಕ್ಕ ಹೋಗ್ತಾ ಇದ್ಲ, ಅವಳೊಟ್ಟಿಗೆ ಹೋಗ್ತಾ ಇದ್ದೆ. ವೇದಿಕೆಯಲ್ಲಿ ಪರ್ಫಾರ್ಮ್ ಮಾಡಿದ್ರಾ? ಇಲ್ಲ. ಓಕೆ. ಹೇಗೆ ಸಪೋರ್ಟ್ ಮಾಡ್ತಾ ಇದ್ರು ಕಲಿಕೆಗೆ, ಕಾಲೇಜ್ ಕಡೆಯಿಂದ ಮನೆ ಕಡೆಯಿಂದ?
ಕಾಲೇಜ್ ಕಡೆಯಿಂದ ಟೀಚರ್ಸ್ ಎಲ್ಲ ಇಲ್ಲಿವರೆಗೆ ಸಿಕ್ಕಿದ ಎಲ್ಲ ಶಿಕ್ಷಕರು ಶಿಕ್ಷಕಿಯರು ತುಂಬ ಪ್ಯಾಷನೇಟ್ ಆಗಿ ನನಗೆ ತುಂಬ ಹಾಗೆ ಡಿಮೋಟಿವೇಟ್ ಆಗುವಂತೆ ಅಂತ ಆಗಲಿಲ್ಲ. ಯಾಕಂದರೆ ಮೊದಲಿಂದಲೂ ಅಕಾಡೆಮಿಕಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದ ಕಾರಣ ಎಲ್ಲ ಶಿಕ್ಷಕಿಯರಿಗೆ ನನ್ನ ಮೇಲೆ ಸ್ವಲ್ಪ ಒಲವೇ ಇದ್ದ ಕಾರಣ ಅದರಲ್ಲಿ ದೊಡ್ಡ ಸಮಸ್ಯೆ ಅಂತ ಆಗಲಿಲ್ಲ. ಅಪ್ಪ ಅಮ್ಮನೂ ನನ್ನನ್ನು ಓದೋದ್ರಲ್ಲಿ ಈಗ ಓದುವಾಗ ಬಂದು ಕೆಲಸಕ್ಕೆ ಸೇರು ಆ ಥರ ಎಲ್ಲ ಎಂತ ಮಾಡಲಿಲ್ಲ. ಓದಲಿಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ, ಹೋಗು ಬರುವ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ, ಇಂಟರ್ನೆಟ್ಟಿನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಕಾರಣ ಯಾವ ವ್ಯವಸ್ಥೆಗೂ ಸಮಸ್ಯೆ ಅಂತ ಆಗಲಿಲ್ಲ ನನಗೆ. ಹಳ್ಳಿಯಲ್ಲಿದ್ದರು, ನೀವು ಬರುವಾಗ ನೋಡಿರ್ಬೋದು, ಕಾಡಿನ ಮಧ್ಯೆ ಇರೋದು ನಾವು. ಆದರೂ ಎಂಥದೇ ಸಮಸ್ಯೆ ಇಲ್ಲದಾಗೆ ಅಪ್ಪ ಅಮ್ಮ ನೋಡಿಕೊಂಡಿದ್ದಾರೆ. ಇನ್ನು ಅದರಿಂದ ಜಾಸ್ತಿ ಹೆಚ್ಚು ಮೋಟಿವೇಶನ್ ಎಂತ ಬೇಕು ನಮ್ಮಂಥವರಿಗೆ. ಓಕೆ, ಏನಿದೆ ಆಂಬಿಷನ್? ಈಗ ಏನು ಪ್ರಾಕ್ಟೀಸ್ ಮಾಡ್ತಾ ಇದ್ರಾ? ಈಗ ಪುತ್ತೂರು ಆದರ್ಶ ಡೆಂಟಲ್ ಕ್ಲಿನಿಕಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ಅಲ್ಲಿ ಮೇನ್ ಡಾಕ್ಟರ್ ಮಹೇಶ್ ಕುಮಾರ್ ವೈ ಅಂತ ಹೇಳಿ ಅಲ್ಲಿ ಜೂನಿಯರ್ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೇನೆ. 8 ಮಂತ್ಸ್ ಆಯಿತು. ಈಗ ನೀಟ್ ಎಕ್ಸಾಮ್ ಕೊಟ್ಟಿದ್ದೇನೆ. ಆಲ್ ಇಂಡಿಯಾ ರ್ಯಾಂಕ್ 2136ರಲ್ಲಿ ಬಂದಿದೆ. ಕೌನ್ಸಿಲಿಂಗಿಗೆ ವೆಯ್ಟ್ ಮಾಡ್ತಾ ಇದ್ದೇನೆ. ಓಕೆ, ಮುಂದೆ ಆಂಬಿಷನ್? ಇಂಟ್ರೆಸ್ಟ್ MDS ಮಾಡಬೇಕು ಅಂತ ಉಂಟು. ಇಂಟ್ರೆಸ್ಟ್ ಇರೋ ಫೀಲ್ಡ್ ಕನ್ಸರ್ವೇಟಿವ್ ಡೆಂಟಿಸ್ಟ್ರಿ ಆ್ಯಂಡ್ ಎಂಡೋಡಾಂಟಿಕ್ಸ್ ಅಂತ ಹೇಳಿ ಅದರಲ್ಲಿ ಸೀಟ್ ಸಿಗ್ತದಂತ. ಅದು ಗೌರ್ಮೆಂಟ್ ಸೀಟಿಗೆ ಟ್ರೈ ಮಾಡ್ತಾ ಇದ್ದೇನೆ. ಕೌನ್ಸಿಲಿಂಗ್ ಆಗದೆ ಅಂತ ಹೇಳೋ ಹಾಗಿಲ್ಲ, ಆ ಕಾರಣ ಅದಕ್ಕೆ ವೇಟ್ ಮಾಡ್ತಾ ಇದ್ದೇನೆ. ಈ ಸಂದರ್ಶನವನ್ನು ವೀಕ್ಷಣೆ ಮಾಡ್ತಾ ಇರುವಂಥ ಸಾವಿರಾರು ನಿಮ್ಮಂಥ ವಿದ್ಯಾರ್ಥಿಗಳು ಕೂಡ ಇರ್ಬೋದು, ಅವ್ರಿಗೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಎಲ್ಲ ವಿದ್ಯಾರ್ಥಿಗಳು, ಎಲ್ಲ ಮಕ್ಕಳು ಒಂದಲ್ಲ ಒಂದು ವಿಷಯದಲ್ಲಿ ಹುಷಾರಿ ಇದ್ದೇ ಇರ್ತದೆ. ನಿಮಗೆ ಯಾವುದರಲ್ಲಿ ಇಷ್ಟ ಇದೆ, ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆ, ಅದನ್ನು ಮೊದಲೇ ಕಂಡುಕೊಳ್ಳಿ. ಯಾಕಂದರೆ ನನಗೆ ಮೊದಲಿರುವಾಗ ಆ್ಯಕ್ಚುಲಿ ಟೀಚಿಂಗಲ್ಲಿ ದೊಡ್ಡ ಇಂಟ್ರೆಸ್ಟ್ ಇತ್ತು. ಆದರೆ ನಾನು ಆ 10ನೇ PUC ಯಲ್ಲಿರುವಾಗ ಪ್ಯಾಷನ್ ಆ ಥರ ಯಾವ ಕಾನ್ಸೆಪ್ಟ್ ನಮಗೆ ಗೊತ್ತಿರಲಿಲ್ಲ. ಈಗಿನ ಮಕ್ಕಳಿಗೆ ಎಲ್ಲದರ ಅರಿವು ಮೊದಲೇ ಇರ್ತದೆ. ಇಂಟರ್ನೆಟ್ ಅದರ ಸರಿಯಾದ ಬಳಕೆ ಮಾಡಿ, ತಪ್ಪು ದಾರಿ ಹಿಡಿಬೇಡಿ. ಆದಷ್ಟು ಅಪ್ಪ ಅಮ್ಮನ ಹಿರಿಯರ ಗೌರವಿಸಿ, ಆಧ್ಯಾತ್ಮದ ಕಡೆ ಒಲವಿರಲಿ, ಜೀವನದ ಗುರಿಯ ಕಡೆ ಮೊದಲೇ ಒಂದು ಯೋಚನೆ ಇರಲಿ. ಅಥವಾ ನಿಮಗೆ ಮುಂದೆ ಎಂತ ಆಗಬೇಕು ಅಂತ ಗೊತ್ತಿಲ್ಲ ಅಂದರೆ ನೀವು ಏನು ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮ್ಮ 100% ಎಫರ್ಟ್ ಹಾಕಿ. ಮತ್ತು ರಿಸಲ್ಟ್ ಆಬ್ವಿಯಸ್ಲಿ ನನಗೆ ಸರಿಯಾದ ರಿಸಲ್ಟ್ ಬಂದ ಕಾರಣ ನಾನು ಖುಷಿಯಾಗಿದ್ದೇನೆ. ನನ್ನ ಹಾಗೆ ನನ್ನ ಫ್ರೆಂಡ್ಸ್ ಎಷ್ಟೋ ಜನ ತುಂಬ ಶ್ರಮಪಟ್ಟು, ನನ್ನಷ್ಟೇ ಶ್ರಮಪಟ್ಟು ಓದಿದವರು ಇದ್ದಾರೆ. ಆದರೆ ಅವರಿಗೆ ಮೆಡಲ್ ಸಿಕ್ಕಲಿಲ್ಲ. ಆದರೂ ಅವರ ಬಗ್ಗೆಯೂ ನನಗೆ ಖುಷಿ ಇದೆ, ಗೌರವ ಇದೆ, ಹೆಮ್ಮೆ ಇದೆ. ಆದ ಕಾರಣ ನಿಮಗೆ ಹಾಗೆ ಚಿನ್ನದ ಪದಕ ಅಥವಾ ನೀವು ವಿನ್ನರ್ ಅಂತ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಪ್ರಯತ್ನಗಳಿಗೆ ಫಲ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗ್ತದೆ. ಆದ ಕಾರಣ ಪ್ರಯತ್ನ ಮಾಡುವ ಛಲ ಬಿಡಬೇಡಿ. ಜೀವನದಲ್ಲಿ ಒಂದು ಹಠ ಛಲ ಬಿಡಬೇಡಿ, ನಿರಾಸೆ ಬಿಡಬೇಡಿ. ಈಗೆಲ್ಲ ಮಕ್ಕಳಿಗೆ ಭಾರಿ ಬೇಗ ಆಂಗ್ಸೈಟಿ, ಡಿಪ್ರೆಷನ್ ಆ ಥರದೆಲ್ಲ ಸಮಸ್ಯೆ ಭಾರಿ ಬೇಗ. ನಮ್ಮ ಈ ಸಣ್ಣ ಪುಟ್ಟ ಸೋಲುಗಳನ್ನು ತಲೆಗೆ ತಗೊಳ್ಬೇಡಿ. ಜೀವನದಲ್ಲಿ ಕಲಿಲಿಕ್ಕೆ ತುಂಬ ಉಂಟು. ಆದ ಕಾರಣ ಇವತ್ತಿನ ಸೋಲು, ಇವತ್ತಿನ ಗೆಲುವು, ಇವತ್ತು ಗೆದ್ದಿದ್ದೇನೆ ಅಂತ ಹೇಳಿ ಖುಷಿ ಪಡಲೂ ಗೊತ್ತಿಲ್ಲ, ನಾಳೆ ಎಂತ ಆಗ್ತದೆ ಅಂತ ಗೊತ್ತಿಲ್ಲ. ಇವತ್ತು ಸೋತಿದ್ದೇನೆ ಅಂತ ಹೇಳಿ ಬೇಸರ ಪಡುವ ಅಗತ್ಯವೂ ಇಲ್ಲ. ನಾಳೆ ಜೀವನ ನಿಮಗೆ ಹೇಗೆ ಬರ್ದಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಆದ ಕಾರಣ ಹಠ ಬಿಡಬೇಡಿ, ನಿಮ್ಮ ಪ್ರಯತ್ನ ಮಾಡ್ತಾ ಇರಿ, ಹಿರಿಯರಿಗೆ ಗೌರವ ಕೊಡಿ, ಎಲ್ಲರೊಟ್ಟಿಗೆ ಚೆನ್ನಾಗಿರಿ, ಜೀವನ ಚೆನ್ನಾಗಿ ಅನುಭವಿಸಿ. ಸಾಯುವಾಗ ನಿಮ್ಮ ಜೀವನ ಸಾರ್ಥಕವಾಗಿ ಬದುಕಿದ್ದೇವೆ ಅಂತ ನಿಮಗೆ ಅನುಭವ ಆಗಬೇಕು ಅಷ್ಟೇ. ಪ್ರಿಯ ವೀಕ್ಷಕರೇ, ಡಾಕ್ಟರ್ ದೀಕ್ಷಾ ದೇರ್ಕಜಿ ಅವರು ಮಾತನಾಡಿದ್ದಾರೆ, ಹಾಡಿದ್ದಾರೆ, ಅನುಭವವನ್ನು ಹಂಚಿಕೊಂಡಿದ್ದಾರೆ. ಮುಂದಿರುವಂಥ ವಿದ್ಯಾರ್ಥಿಗಳಿಗೆ ಒಂದಷ್ಟು ಹಿತನುಡಿಗಳನ್ನು ಕೂಡ ಹೇಳಿದ್ದಾರೆ. ಇನ್ನಷ್ಟು ಅವಕಾಶ ನಿಮ್ಮದಾಗಲಿ, ಸಾಧನೆ ಕೂಡ ನಿಮ್ಮದಾಗಲಿ ಎನ್ನುವುದು ನಮ್ಮ ಸುದ್ದಿ ಸಂಸ್ಥೆ ಆಶಯ ಕೂಡ. ಧನ್ಯವಾದಗಳು. ಥ್ಯಾಂಕ್ ಯು. BDSನಲ್ಲಿ 8 ಚಿನ್ನದ ಪದಕದ ಸಾಧನೆಯನ್ನು ಮಾಡಿರುವಂಥ ದೀಕ್ಷಾ ಅವರ ಮನೆಯವರು ನಮ್ಮ ಜೊತೆಗಿದ್ದಾರೆ. ತಂದೆ ಶ್ರೀರಾಮ್ ಭಟ್, ತಾಯಿ ರೇಖಾ, ತಮ್ಮ ಶ್ರೀಶಾ ಅವರು ನಮ್ಮ ಜೊತೆಗಿದ್ದಾರೆ. ಮಗಳ ಸಾಧನೆಗೆ ತಮಗೂ ಕೂಡ ಅಭಿನಂದನೆಗಳು ಎಲ್ಲರಿಗೂ ಕೂಡ. ಶ್ರೀರಾಮಣ್ಣ, ಏನು ಅನ್ನಿಸ್ತದೆ ಮಗಳ ಸಾಧನೆ ಬಗ್ಗೆ? ಮಗಳು ಒಳ್ಳೆ ಹಠಗಟ್ಟಿ ನಮ್ಮ ಕೀರ್ತಿಗೆ ಸ್ವಲ್ಪ ಸಹಕಾರಿ ಮಾಡಿದ್ದಾಳೆ ಅವಳು. ಮತ್ತು ತುಂಬ ಹಠವಾದಿ ಅವಳು ಎಲ್ಲ ವಿಷಯದಲ್ಲಿ, ಈಗಲ್ಲ ಚಿಕ್ಕಂದಿನಲ್ಲಿ. ಹಾಗೆ ಜೊತೆಗೆ ನಮ್ಮೊಟ್ಟಿಗೆ ಯಾವಾಗಲೂ ಜೊತೆಯಾಗಿ ಒಳ್ಳೆ ಕೆಲಸ ಮಾಡುವಳು. ಕೃಷಿ ಆಗಲಿ, ದನದ ಕೆಲಸ ಆಗಲಿ, ಮತ್ತು ಪ್ರತಿಯೊಮ್ಮೆ ದಿವಸ ಶಾಲೆಗೆ ಹೋಗುವಾಗ ಹಾಳು ಅವಳೇ ತಗೊಂಡು ಹೋಗ್ತಿದ್ದಳು. ಹಾಗೆ ನಮಗೆ ಭಾರಿ ಖುಷಿ ಅದು. ನಿರೀಕ್ಷೆ ಮಾಡಿದ್ರಾ? ನಿರೀಕ್ಷೆ ಅಂತ ಇರಲಿಲ್ಲ, ಆದರೆ ಒಳ್ಳೆ ಸಾಧನೆ ಮಾಡುವಳು, ಆದ ಕಾರಣ ಇತ್ತು. ಅಮ್ಮ, ತಾವೇನು ಹೇಳ್ತೀರಿ ಮಗಳ ಸಾಧನೆ ಬಗ್ಗೆ? ತುಂಬ ಖುಷಿಯಾಗಿತ್ತು. ಅಂದರೆ ಅವಳು 4 ವರ್ಷದಲ್ಲಿ ಸಹ ಅವಳು ಟಾಪರೇ ಆಗಿದ್ದ ಯೂನಿವರ್ಸಿಟಿಯಲ್ಲಿ. ಮತ್ತು ಅವಳಿಗೆ ಸಹ ಇತ್ತು, ನಾನು ಫೈನಲ್ ಇಯರಲ್ಲಿ ಇಂಟ್ರಲ್ಲಿ ಇದು ಟಾಪರ್ ಆಗಬೇಕು ಅಂತ ಹೇಳಿ ಇತ್ತು ಅವಳಿಗೆ. ಹಾಗೆ ತುಂಬ ಖುಷಿ ಆಯಿತು. ಮನೇಲಿ ಹೇಗಿರ್ತಾರೆ ದೀಕ್ಷಾ? ಮನೇಲಿ ಎಲ್ಲ ಕೆಲಸಕ್ಕೂ ಸೇರಿ, ಬೆಳಿಗ್ಗೆ ಹೋಗುವಾಗಲೂ ಹಾಗೆ ಮನೆ ಕೆಲಸಕ್ಕೆಲ್ಲ ಸೇರಿಯೇ ಹೋಗೋದು ಅವಳು. ಅವಳ ಎಲ್ಲ ವಿಷಯದಲ್ಲಿ ನಮಗೆ ಹೆಮ್ಮೆಯೇ ಅವಳು. ಬರೀ ಕಲಿಯುವ ವಿಷಯ ಮಾತ್ರ ಅಂತ ಅಲ್ಲ. ಒಂದು ದಿವಸ ಅವಳು ಮನಸ್ಸಿಗೆ ಬೇಜಾರಾಗುವ ಹಾಗೆ ನಡ್ಕೊಂಡವಳಲ್ಲ, ಒಳ್ಳೆ ಹೆಮ್ಮೆಯ ಮಗಳೇ ಅವಳು ನಮಗೆ. ಸರಿ. ಶ್ರೀಶಾ, ಅಕ್ಕನ ಸಾಧನೆ?
ತುಂಬ ಖುಷಿ ಆಗ್ತದೆ. ಅವಳು ಮೆಡಿಕಲ್ ಮಾಡಬೇಕು ಅಂತ ತುಂಬ ಆಸೆ ಇಟ್ಟಿದ್ಲು. ಮೆಡಿಕಲ್ 1-2 ಮಾರ್ಕ್ ಇಲ್ಲಿ ಜನರಲ್ ಮೆರಿಟ್ ಆದ ಕಾರಣ ತಪ್ಪಿ ಹೋಯಿತು. ಅದೇ ತೊಂದರೆ ಇಲ್ಲ, BDS ಅಲ್ಲಿ ಒಳ್ಳೆ ರ್ಯಾಂಕ್ ತೆಗೆದು ನಮ್ಮ ಹೆಸರನ್ನೆಲ್ಲ ಇದು ಮೇಲೆ ತಂದಿದ್ದಾಳೆ. ಮತ್ತು ತುಂಬ ಖುಷಿ ಆಗ್ತದೆ. ಅದು ತುಂಬ ಉಪದ್ರ ಕೊಡ್ತಾಳೆ ನನಗೆ. ಜಗಳ ಮಾಡ್ತೀರಾ? ಜಗಳ ಮಾಡ್ತಿರ್ತೇವೆ ವೇಳೆಗೆ, ಆದರೆ ಸರಿ ಆಗ್ತೇವೆ. ಬೇಕಲ್ವ ಹಾಗೆ? ಹೌದು. ಹಾಂ, ನನಗೆ ಗೈಡ್ ಮಾಡ್ತಾರಾ? ಹಾಂ, ನನಗೂ ತುಂಬ ಗೈಡ್ ಮಾಡ್ತಾರೆ. ನನಗೆ ಏನಾದ್ರು ಡೌಟ್ ಇದ್ದರೆ ಇವಾಗ ಕಮ್ಮಿ, ಇವಾಗ ನಾನೇ ಓದಿಕೊಳ್ತೇನೆ. ಮುಂಚೆ ಅಂದರೆ ನನಗೆ ಮ್ಯಾಥಮೆಟಿಕ್ಸ್ ಎಲ್ಲ ಸ್ವಲ್ಪ ಟಫ್ ಆಗ್ತಿತ್ತು, ಅವಾಗೆಲ್ಲ ಹೇಳಿಕೊಡ್ತಿದ್ವಿ. ಎಂಥದೇ ಕ್ವಶನ್ ಕೇಳಿದ್ರು ಹೇಳಿಕೊಡ್ತಿದ್ವಿ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಕೇಳಿದ್ರಲ್ಲ, ದೇರ್ಕಜೆಯ ಚಿನ್ನದ ಹುಡುಗಿಯ ಸಾಧನೆ ಮಾತನಾಡಿದೆ. ಈಗ ಅವರು ಮಾತನಾಡಿದ್ದಾರೆ, ಅವರ ಮನೆಯವರು ಮಾತನಾಡಿದ್ದಾರೆ. ಖಂಡಿತವಾಗಿ ಇದು ಗಡಿನಾಡಿನ ಹುಡುಗಿಯ ಅದ್ಭುತವಾದ ಸಾಧನೆ. BDSನಲ್ಲಿ 8 ಚಿನ್ನದ ಪದಕದೊಂದಿಗೆ ಶೋಭಿಸಿರುವಂಥದ್ದು ಖಂಡಿತವಾಗಿಯೂ ಒಂದು ಮಾದರಿಯಾದ ಸಾಧನೆ ಕೂಡ. ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳ್ತಾ ಈ ದೇರ್ಕಜೆಯ ಮನೆಯಿಂದ ಸುದ್ದಿ ಬಳಗದ ಯಶಿತ್ ಕಾಳಮನೆ, ಕ್ಯಾಮರಾ ಪರ್ಸನ್ ರಕ್ಷಿತ್ ಕುಕ್ಕುಜಡ್ಕ ಜೊತೆ ನಾನು ದುರ್ಗಾಕುಮಾರ್ ನಾಯಕರೇ, ಸುದ್ದಿ ನ್ಯೂಸ್ ಸುಳ್ಳಿ. ಅಪ್ಪ ಅಮ್ಮ ಯಾವಾಗಲೂ ನನಗೆ ಸ್ಫೂರ್ತಿ, ಇಬ್ಬರು ಶ್ರಮಜೀವಿಗಳೇ. ನನಗೆ ಗ್ರಾಮೀಣ ಜಾಗ, ಹಳ್ಳಿಯ ಕಡೆ ಒಲವು ಜಾಸ್ತಿ. ನಾವು ಹಳ್ಳಿಯಲ್ಲಿದ್ದರೂ ಹಿಂದುಳಿದೇವೆ ಅಂತ ಯಾವ ಇದು ಇಲ್ಲ, ನೆಮ್ಮದಿಯ ಜೀವನ ಮಾಡ್ತಾ ಇದ್ದೇವೆ. ನನ್ನ ಅಕ್ಕನ ಇಚ್ಛೆಯಲ್ಲಿ ಡೆಂಟಲಿಗೆ ಬಂದದ್ದು. ಒಟ್ಟು 7 ಸಬ್ಜೆಕ್ಟಲ್ಲಿ ಚಿನ್ನದ ಪದಕ ಸಿಕ್ಕಿದೆ ಸಬ್ಜೆಕ್ಟ್ಗಳ ಪ್ರಕಾರ. ಮತ್ತು ಟೋಟಲ್ ಆಗಿ ಹೈಯೆಸ್ಟ್ ಮಾರ್ಕ್ ಬಂದಿದೆ ಅಂತ ಹೇಳಿ ಬೆಸ್ಟ್ ಮೆರಿಟೋರಿಯಸ್ ಸ್ಟೂಡೆಂಟ್ ಪ್ಲಸ್ ಬೆಸ್ಟ್ ಔಟ್ ಗೋಯಿಂಗ್ ಸ್ಟೂಡೆಂಟ್ ಅಂತ ಹೇಳಿ ಒಂದೊಂದು ಮೆಡಲ್ ಸಿಕ್ಕಿದೆ. ಮುಂದೆ ನನಗೆ ಒಳ್ಳೆ ಪ್ರಾಕ್ಟೀಸ್ ಆಗಬೇಕು, ಕೈಯಲ್ಲಿ ಒಳ್ಳೆ ಸ್ಕಿಲ್ ಇರಬೇಕು, ಪೇಷಂಟ್ಗಳನ್ನು ಚೆನ್ನಾಗಿ ಟ್ರೀಟ್ ಮಾಡಬೇಕು ಅಂತ ಹೇಳಿ ಒಂದು ಗುರಿ ಉಂಟು. ಒಂದೇ ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ ನಾನು 4 ವರ್ಷದಲ್ಲಿ, ಒಂದೇ ಒಂದು ಟೆಕ್ಸ್ಟ್ ಬುಕ್ ತಗೊಳ್ಳಿಲ್ಲ. ನಮ್ಮ ಸಮಾಜ ಇಂಟರ್ನೆಟ್ಟಲ್ಲಿ ಎಷ್ಟು ಫಾರ್ವರ್ಡ್ ಆಗಿದೆ ಅಂದರೆ ಯಾವುದಕ್ಕೂ ಇಲ್ಲ ಎನ್ನುವ ಒಂದು ಇದುವೇ ಇಲ್ಲ. ಸಣ್ಣ ಇರಬೇಕಂದ್ರೆ ಅಪ್ಪ ಅಮ್ಮ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗಿ, ಅವರು ಕೃಷಿ ಮಾಡ್ತಿರುವ ಕಾರಣ ಆ ಒಲವು ಸ್ವಾಭಾವಿಕವಾಗಿ ರಕ್ತದಲ್ಲೇ ಇರುವ ಕಾರಣ ಒಂದು ಪ್ರೀತಿ ಉಂಟು ಕೃಷಿಯ ಮೇಲೆ. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾದೇವಸುತಂ ಶಿರಸಾ ನಮಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ. ಮೊದಲಿಂದಲೂ ಅಕಾಡೆಮಿಕಲ್ಲಿ ಸ್ವಲ್ಪ ಸ್ಟ್ರಾಂಗ್ ಇದ್ದ ಕಾರಣ ಎಲ್ಲ ಶಿಕ್ಷಕಿಯರಿಗೆ ನನ್ನ ಮೇಲೆ ಸ್ವಲ್ಪ ಒಲವೇ ಇದ್ದ ಕಾರಣ ಅದರಲ್ಲಿ ದೊಡ್ಡ ಸಮಸ್ಯೆ ಅಂತ ಆಗಲಿಲ್ಲ. ಹಾಗೆ ಚಿನ್ನದ ಪದಕ ಅಥವಾ ನೀವು ವಿನ್ನರ್ ಅಂತ ಆಗಲಿಲ್ಲ ಅಂದರೂ ಕೂಡ ನಿಮ್ಮ ಪ್ರಯತ್ನಗಳಿಗೆ ಫಲ ಒಂದಲ್ಲ ಒಂದು ರೀತಿಯಲ್ಲಿ ಸಿಕ್ಕೇ ಸಿಗ್ತದೆ. ಆದ ಕಾರಣ ಪ್ರಯತ್ನ ಮಾಡುವ ಛಲ ಬಿಡಬೇಡಿ. ತುಂಬ ಹಠವಾದಿ ಅವಳು ಎಲ್ಲ ವಿಷಯದಲ್ಲಿ. ಈಗಲ್ಲ, ಚಿಕ್ಕಂದಿನಲ್ಲಿ ಬೆಳಿಗ್ಗೆ ಹೋಗುವಾಗಲೂ ಹಾಗೆ ಮನೆ ಕೆಲಸಕ್ಕೆಲ್ಲ ಸೇರಿಯೇ ಹೋಗೋದು ಅವಳು. ಮುಂಚೆ ಅಂದರೆ ನನಗೆ ಮ್ಯಾಥಮೆಟಿಕ್ಸ್ ಎಲ್ಲ ಸ್ವಲ್ಪ ಟಫ್ ಆಗ್ತಿತ್ತು, ಅವಾಗೆಲ್ಲ ಹೇಳಿಕೊಡ್ತಿದ್ವಿ. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 9946523801. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ತೆ ವೀಕ್ಷಕರೇ, ಸುದ್ದಿ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ರೇಖಾ ಸುಭಾಷ್. ನಾನು ದಯಾನಂದ ಕೊರತೋಡಿ. ನಾನು ಪ್ರಜ್ಞಾ ಸಾಲ್ಯನ್ ಕಿರ್ಪಳ. ನಾನು ಯಶ್ವಿತ್ ಕಾಳಮನೆ. ನಾನು ಜಯಶ್ರೀ ಕೊಯ್ಗೋಡಿ. ನಾನು ಶಿವಪ್ರಸಾದ್ ಆಲಿಟಿ. ನಾನು ಪೂಜಶ್ರೀ. ನಾನು ದುರ್ಗಾಕುಮಾರ್ ನಾಯಕರೇ.